ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರಂಭದಲ್ಲೇ ಹೇಳಿದಂಗೆ ಈ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೆ ಯಾವ್ಯಾವ ಕ್ಷೇತ್ರಗಳಿಗೆ ಸಮಸ್ಯೆ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಬಹುತೇಕ ಕಡೆ ಈ ಅಡುಗೆ ತಯಾರಾಗುವಂತಹ ಕ್ಷೇತ್ರ ಅಂದ್ರೆ ಅದು ಹೋಟೆಲ್ ಬಿಸ್ನೆಸ್, ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನು, ಬಡವರಿಗೋಸ್ಕರ ತೆಗೆದಿರುವಂತಹ ಇಂದಿರಾ ಕ್ಯಾಂಟೀನ್ ಅಲ್ಲೂ ಕೂಡ ಸಿಲಿಂಡರ್ ಇಲ್ವಂತೆ. ಹಂಗಾಗಿ ಅಲ್ಲೂ ಕೂಡ ಊಟ ತಿಂಡಿ ಸಿಗೋದು ಬಹಳ ಕಷ್ಟ ಆಗ್ತಾ ಇದೆ ಜನಕ್ಕೆ ಅಂತ. ಸಿಕ್ಕರೂ ಕೂಡ ಬಂದು ಫುಡ್ ರೆಡಿ ಮಾಡ್ತಿದ್ದಾರೆ ಅವರು. ಹಾವೇರಿ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಬಿಸಿ ತಟ್ಟಿದೆ, ಸಿಲಿಂಡರ್ ಸಿಗದೆ. ಹಂಗಾಗಿ ಈಗ ಮಾಡುವ ಅಡುಗೆಯಲ್ಲೂ ಕೂಡ ಕಡಿತ ಆಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಇಂದಿರಾ ಕ್ಯಾಂಟೀನಲ್ಲಿ ಗ್ಯಾಸ್ ಸಂಕಷ್ಟ, ಸಿಲಿಂಡರ್ ಸಿಕ್ಕಿಲ್ಲ. ಇಂದಿರಾ ಕ್ಯಾಂಟೀನ್ಗೆ ತಿಂಗಳಿಗೆ 12 ಸಿಲಿಂಡರ್ ಆದ್ರೂ ಬೇಕಂತೆ, ಬಟ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇದೀಗ ತಿಂಗಳಿಗೆ 5 ರಿಂದ 6 ಸಿಲಿಂಡರ್ ಮಾತ್ರ ಪೂರೈಕೆ ಆಗಿದೆ. ಸೊ ಆ ಸಿಲಿಂಡರ್ ಕೂಡ ಖಾಲಿ ಆದ್ರೆ ಮುಂದೇನು? ಆತಂಕದಲ್ಲಿರುವ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರು ಮತ್ತು ಸಿಬ್ಬಂದಿ ಅಡುಗೆ ತಯಾರು ಮಾಡೋಕ್ಕಾಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಸೊ ಇರುವ ಸಿಲಿಂಡರ್ಗಳಲ್ಲಿ ಒಂದು ಫುಡ್ಡನ್ನ ಸಿದ್ಧ ಮಾಡಿ ಬಂದಂತಹ ಜನಕ್ಕೆ ಕೊಟ್ಟು ಕಳಿಸ್ತಿದ್ದಾರೆ. ನಾನು ಆಗ್ಲೇ ಹೇಳ್ದಂಗೆ ಬಡವರಿಗೋಸ್ಕರ ತೆಗೆದಿರುವಂತಹ ಇಂದಿರಾ ಕ್ಯಾಂಟೀನ್, ಬಟ್ ಅದು ಕೂಡ ಕ್ಲೋಸ್ ಆದ್ರೆ ಹೇಗೆ ಅಂತ. ಓಕೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಇರಾನ್ ಇಸ್ರೇಲ್ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇರುವಂಥದ್ದು, ಅದರ ಪರಿಣಾಮವಾಗಿ ಎಲ್ಲ ರಂಗದಲ್ಲೂ ಕೂಡ ಈಗಾಗಲೇ ಅದರ ಎಫೆಕ್ಟ್ ಕೂಡ ತಡ್ತಾ ಇರುವಂಥದ್ದು. ಈಗ LPG ಗ್ಯಾಸ್ ಸಮಸ್ಯೆ ತಲೆದೋರಿರುವಂಥದ್ದು, ಅದರಲ್ಲೂ ಕೂಡ ಏನಂತಂದ್ರೆ ಸರ್ಕಾರದ ತುಂಬಾ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂಥದ್ದು ಬಿಸಿಯೂಟ ಯೋಜನೆ ಆಗಿರ್ಬೋದು. ಇದೀಗ ಇಂದಿರಾ ಕ್ಯಾಂಟೀನ್ ಯೋಜನೆಗೂ ಕೂಡ ಈ ಒಂದು LPG ಗ್ಯಾಸಿನ ಸಮಸ್ಯೆ ಈಗಾಗಲೇ ತಲೆದೋರಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ಸಿಗ್ಗಾಂವ್ ಪಟ್ಟಣದಲ್ಲಿರುವಂತಹ ಬಸ್ ಸ್ಟ್ಯಾಂಡಿನ ಒಳಗಡೆ ಏನು ಇದೆ ಈ ಇಂದಿರಾ ಕ್ಯಾಂಟೀನ್ ನಲ್ಲಿ ಇರುವಂಥದ್ದು. ಇಲ್ಲಿಯೂ ಕೂಡ ಏನಂತಂದ್ರೆ ಸಮರ್ಪಕವಾಗಿ ಸಿಲಿಂಡರ್ ಸಿಗದೆ ಏನಂತಂದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಸಮಸ್ಯೆ ತಲೆದೋರಿರುವಂಥದ್ದು. ಅಂದ್ರೆ ಇಲ್ಲಿ ಪ್ರತಿನಿತ್ಯನೂ ಕೂಡ ಏನೇನು ಮೆನು ಇತ್ತು ಆ ಒಂದು ಮೆನು ಪ್ರಕಾರ ಈಗ ಏನಂತಂದ್ರೆ ಸದ್ಯ ರೀತಿಯಲ್ಲಿ ಈಗ ಏನಂದ್ರೆ ಸಮಸ್ಯೆಯಾಗಿ ಇರುವ ನಿಟ್ಟಿನಲ್ಲಿ ಅಡುಗೆ ಮಾಡೋದಕ್ಕೆ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ, ಹೀಗಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಏನಂತಂದ್ರೆ ಹಸಿದು ಬಂದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಸಮಸ್ಯೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅನ್ನ ಸಾಂಬಾರನ್ನ ಮಾಡುವ ಮೂಲಕ ಈಗ ಹಸುವನ್ನು ನೀಗಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಾನು ಇವಾಗ ಇಂದಿರಾ ಕ್ಯಾಂಟೀನ್ ಒಳಗಡೆ ಕೂಡ ನಾನು ಹೋಗ್ತಾ ಇದ್ದೀನಿ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ಅಡಿಗೆ ಮಾಡುವಂತಹ ಸಿಬ್ಬಂದಿಗಳು ಕೂಡ ಇದ್ದಾರೆ. ಹೀಗಾಗಿ ನೋಡಿ ಇಲ್ಲಿ ಈ ಸಿಲಿಂಡರ್ ಇರ್ತಕ್ಕಂಥದ್ದು ಈ ಕಡೆದು ಖಾಲಿ ಇದೆ, ಈ ಕಡೆದು ಈಗ ಈ ಕಡೆ ಇರುವಂತದ್ದು ಇದು ಫುಲ್ ಇರುವಂತದ್ದು. ಸೊ ಹೀಗಾಗಿ ಅವಶ್ಯಕತೆ ಇದ್ದಾಗ ಮಾತ್ರ ಈಗ ಒಂದೇ ಒಂದು ಸಿಲಿಂಡರ್ ನಲ್ಲಿ ಅವಶ್ಯಕತೆ ಇದ್ದಾಗ ಮಾತ್ರ ಒಲೆಯನ್ನ ಈಗ ಹೊತ್ತಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಿಲಿಂಡರ್ ಒಂದು ಅಭಾವ ಹಿನ್ನೆಲೆಯಲ್ಲಿ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಏನು ಸಿಬ್ಬಂದಿಗಳು ಏನಿದ್ದಾರೆ ಅಥವಾ ಟೆಂಡರ್ದಾರ್ ಏನಿದ್ದಾರೆ ಎಲ್ಲರೂ ಕೂಡ DC ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿರುವಂತದ್ದು. ಸೊ ಇದರೆಲ್ಲರ ಬಗ್ಗೆ ನಾನು ಮಾತನಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇವಾಗ ಈ ಸಿಲಿಂಡರ್ ಸಮಸ್ಯೆ ನಿಮಗೆ ಎಷ್ಟು ತಲೆದೋರಿದೆ? ಇವಾಗ ಸಿಲಿಂಡರ್ ಸಮಸ್ಯೆ ಇದೆ ಸರ್. ಏನೇನು ಸಮಸ್ಯೆ ಆಗ್ತಾ ಇದೆ? ನಮ್ದು ಸಿಲಿಂಡರ್ ಇದು ಅಟ್ಟ ಇದು ಆಗ್ತದೆ ಸರ್. ಈಗ ತಿಂಗಳಿಗೆ ಒಂದು 12-13 ಸಿಲಿಂಡರ್ ಹೋಗ್ತಾರೆ ಸರ್. ಈಗ ಸಿಲಿಂಡರ್ ಕೇಳಿದ್ರೆ ಇಲ್ಲ ಅಂತ ಅನ್ನೋದನ್ನ ಲೋಡ್ ಬರ್ತೈತಿ, ಅದನ್ನ ಬರ್ತಾ ಅಂತ ಅದನ್ನ ಹೇಳಾಕೊಂತಿದ್ದಾರೆ ಸರ್. ಹೌದು ಸರ್. ಸೊ ಈಗ ಮನವಿ ಮಾಡ್ಕೊಂಡಿದ್ದೀರಾ? ಮನವಿ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ಸರ್ಗೆ ಇದು ಮಾಡಿದ್ರೆ ಅವ್ರು ಯಾರಿಗೆ ಮಾಡಿದ್ರು ಸರ್? ಜಿಲ್ಲಾಧಿಕಾರಿ ಸರ್. ಡೇಟ್ ಮುಂದೆ ಸಿಲಿಂಡರ್ ಮುಂದಿಗೆ ಇವತ್ತು ಲೋಡ್ ಬಂದಿಲ್ಲ, ನಾಳೆ ಕೊಡ್ತೇವೆ ಇದನ್ನ ಹೇಳಾಕೊಂತೀರಿ ಸರ್. ಸೊ ಇದಿಷ್ಟು ಇಲ್ಲಿ ಏನು ಇಂದಿರಾ ಕ್ಯಾಂಟೀನ್ ನಲ್ಲಿ ಇರುವಂತಹ ಏನು ಇನ್ಚಾರ್ಜ್ ಏನಿದ್ರೆ ಇವರ ಒಂದು ಮಾತಾಗಿರುವಂತದ್ದು. ಸದ್ಯ ಮಟ್ಟಿಗೆ ಯುದ್ಧ ನಿಂತ್ರೆ ಸಾಕು ಅನ್ನುವಂಥದ್ದು. ಜೊತೆಗೆ ಏನಂತಂದ್ರೆ ನಮಗೆ ಇದೇ ರೀತಿ ಕಂಟಿನ್ಯೂ ಆದ್ನಪ್ಪ ಅಂದ್ರೆ ಖಂಡಿತ ಇಂದಿರಾ ಕ್ಯಾಂಟೀನ್ ಬಂದ್ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದಷ್ಟು ಬೇಗನೆ ಏನಂತಂದ್ರೆ ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಮೇಲಾಧಿಕಾರಿಗಳು ಅಥವಾ ಮೇಲಿನ ಸರ್ಗಳು ಏನ್ ಮನವಿ ಮಾಡ್ಕೊಂಡಿದ್ದಾರೆ ಜಿಲ್ಲಾಡಳಿತಕ್ಕೆ, ಕೂಡಲೇ ಏನಂತಂದ್ರೆ ನಮಗೆ ಸಮರ್ಪಕವಾಗಿರ್ತಕ್ಕಂಥ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಿದ್ರೆ ಹಸಿದು ಬಂದವರಿಗೆ ನಾವು ಊಟವನ್ನು ಹಾಕಲಿಕ್ಕೆ ನಮಗೆ ದಾರಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂತದ್ದು. ಹಾವೇರಿಯಿಂದ ರಮೇಶ್ ಬೇಚ್, ಗ್ಯಾರಂಟಿ.